ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನವರಾತ್ರಿಗೆ ಏನು ತಿಂಡಿ ಮಾಡೋದು, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ವಾಂಗಿಬಾತ್ ಮಾಡೋದು ಹೇಗೆ ಅಂತ ನೋಡೋದು. ಸೂಪರಾಗಿ ಈಸಿಯಾಗಿದೆ. ಎಣ್ಣೆ ಹಾಕೊಂಡು ಬಾಣಲಿಗೆ ಅದಕ್ಕೆ ಏಲಕ್ಕಿ, ಲವಂಗ, ಚಕ್ಕೆ, ಬ್ಲ್ಯಾಕ್ ಇಲಾಚಿ, ಫ್ಲವರ್ ಎಲ್ಲ ಹಾಕ್ಕೊಂಡು ಒಂದು ಸಣ್ಣ ಎಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು, ಸ್ವಲ್ಪ ಮೆಣಸು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹುಳಿ ಹಾಕಿ ಮತ್ತೆ ಫ್ರೈ ಮಾಡಿ. ಫ್ರೈ ಆದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕಿ ಚಂದ ಫ್ರೈ ಮಾಡಬೇಕು. ಇದನ್ನು ಪೇಸ್ಟ್ ಮಾಡಿಟ್ಕೊಳ್ಳಿ. ಸೈಡಲ್ಲಿ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಣಸು, ಸ್ವಲ್ಪ ಸಾಸಿವೆ, ಹಾಗೆ ಒಂದು ಹಸಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಸಿಡಿದಾದ್ಮೇಲೆ ಇದಕ್ಕೆ ನೀವು ಟೊಮೆಟೊವನ್ನು ಹಾಕಬೇಕು. ಟೊಮೆಟೊ ಹಾಕಿ ಫ್ರೈ ಮಾಡಿ, ಮತ್ತೆ ಕಟ್ ಮಾಡಿದ ಬದನೆಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈ ಥರ ಉದ್ದ ಬದನೆಕಾಯಿ ಆದರೆ ಟೇಸ್ಟ್ ಜಾಸ್ತಿ ಆಗಿರುತ್ತೆ. ಇನ್ನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಮತ್ತು ನಾವು ಕಡ್ದಿಟ್ಟ ಮಸಾಲೆ ಇದೆಯಲ್ಲ ಅದನ್ನು ಕೂಡ ಹಾಕಿ ಚೆಂದ ಫ್ರೈ ಮಾಡಬೇಕು. ನೋಡಿ ಅಂಥ ಕಲರ್ ಬಂದು ಒಳ್ಳೆ ಪರಿಮಳ ಕೂಡ ಬರ್ತದೆ ಇವಾಗ. ಮತ್ತೆ ಬೇಕಿದ್ರೆ ಉಪ್ಪು ನೋಡಿಕೊಂಡು ಹಾಕಿ 2 ಗ್ಲಾಸ್ ನೀರು ಹಾಕಿ, ಬೇಕಿದ್ರೆ ಉಪ್ಪು ಸೇರಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇದ್ದೇನೆ, ಸೊ ಡಬಲ್ ನೀರು ಹಾಕ್ಕೊಂಡಿದ್ದೀನಿ. ಇನ್ನಿದು 4 ವಿಸಿಲ್ ಕೂಗಿಸಿದ್ರೆ ನಮಗೆ ಬಿಸಿ ಬಿಸಿ ವಾಂಗಿಬಾತ್ ರೆಡಿ ಆಗುತ್ತೆ. ನೀರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಸೂಪರ್ ಆಗಿರುತ್ತೆ. ಈ ನವರಾತ್ರಿಗೆ ಇದನ್ನು ನೀವು ಟ್ರೈ ಮಾಡಿ. ಹಾಗಾದರೆ ಸೇವ್ ಮಾಡಿ, ಶೇರ್ ಮಾಡಿ. ಲವ್ ಯು, ಬಾಯ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.